ಫಲಿತಾಂಶಗಳು. ಇಸ್ಲಾಂಪುರ್ ಬಸ್ ಸೌಲಭ್ಯಕ್ಕೆ ಒತ್ತಾಯಿಸಿ ಬಸ್ ತಡೆದು ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ಪಟ್ಟಣ ಪಂಚಾಯತ್ಗಳಾಗಿ ಮೇಲ್ದರ್ಜೆಗೆ ಏರಿಸಿದ ಸಿಎಂ ಡಿಸಿಎಂ ರವರಿಗೆ ಧನ್ಯವಾದ ತಿಳಿಸಿದ ಸಚಿವ ರಹೀಂ ಖಾನ್. ಸಖಿಗಳು ಗ್ರಾಮಗಳಿಗೆ ಭೇಟಿ ನೀಡಿ ನರೇಗಾ ಯೋಜನೆ ಮಾಹಿತಿ ನೀಡಿ ಇಒ ಮಾಣಿಕರಾವ್ ಪಾಟೀಲ್. ಕಮಠಾಣ ಮನ್ನಾಯಖೇಳಿ ಪಟ್ಟಣ ಪಂಚಾಯಿತಿ ಸತತ ಪ್ರಯತ್ನಕ್ಕೆ ಫಲ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ. ಪಕ್ಷದ ವರಿಷ್ಠರ ಸಮ್ಮುಖದಲ್ಲಿ ನಡೆದ ಒಪ್ಪಂದದಂತೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ನೀಡಲು ಒತ್ತಾಯ ಸುನಿಲ್ ಸಂಗಮ್. ಬೀದರ್ ತಾಲೂಕಿನ ಇಸ್ಲಾಂಪುರ್ ಗ್ರಾಮಕ್ಕೆ ಸಾರಿಗೆ ಸಂಸ್ಥೆಯ ಬಸ್ ಸೌಲಭ್ಯಕ್ಕಾಗಿ ಒತ್ತಾಯಿಸಿ ಶುಕ್ರವಾರ ಪ್ರತಿಭಟನೆ ನಡೆಸಿದ್ದರು. ಗ್ರಾಮದ ನೂರಾರು ವಿದ್ಯಾರ್ಥಿಗಳು ಬಸ್ ತಡೆದು ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ಹಾಗೂ ಕ್ಷೇತ್ರದ ಶಾಸಕರ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮಾತನಾಡಿ, ಗ್ರಾಮದಿಂದ ಪ್ರತಿ ದಿವಸ ಬೆಳಗ್ಗೆ ನೂರಾರು ವಿದ್ಯಾರ್ಥಿ ವಿದ್ಯಾಭ್ಯಾಸಕ್ಕಾಗಿ ಬೀದರ್ಗೆ ಹೋಗಬೇಕಾಗಿರುತ್ತದೆ. ಬಸ್ಸಿನ ಸೌಲಭ್ಯದ ಕೊರತೆಯಿಂದಾಗಿ ಹಣ ಕೊಟ್ಟು ಆಟೋಗಳಿಗೆ ಹೋಗಲಾಗುತ್ತದೆ. ಮೊದಲೇ ಬಡತನ ಕಷ್ಟದಲ್ಲಿರುವ ಪರಿವಾರದ ವಿದ್ಯಾರ್ಥಿ ಎಲ್ಲಿಂದ ಹಣ ಕೊಟ್ಟು ಆಟೋಗೆ ಹೋಗಲು ಸಾಧ್ಯ? ಹಣ ಇಲ್ಲದೆ ಅನೇಕ ವಿದ್ಯಾರ್ಥಿ ಕಾಲೇಜ್ಗೆ ಹೈಸ್ಕೂಲ್ಗೆ ಹೋಗದೆ ಮನೆಯಲ್ಲಿರುವ ಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಗ್ರಾಮಕ್ಕೆ ಬಸ್ಸಿನ ಸೌಕರ್ಯ ಒದಗಿಸುವಂತೆ ಕ್ಷೇತ್ರದ ಶಾಸಕರಿಗೂ ಹಾಗೂ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ನಮ್ಮ ಸಮಸ್ಯೆ ಹೇಳಿಕೊಂಡಿದ್ದರೂ ಸ್ಪಂದಿಸುವುದಿಲ್ಲ ಎಂದು ದೂರಿದರು. ನಮ್ಮ ಬೇಡಿಕೆ ಈಡೇರಿಸಲು ನಿರ್ಲಕ್ಷ್ಯ ಮಾಡಿರುವ ಕಾರಣ ಇಂದು ಬಸ್ ತಡೆದು ಹೋರಾಟ ಮಾಡುವ ಮುಖಾಂತರ ನಮ್ಮ ಸಮಸ್ಯೆ ಸರ್ಕಾರದ ಗಮನಕ್ಕೆ ಹರಿಸಲು ಪ್ರಯತ್ನ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಹೋಗ್ಯಾರ ಸರ್. ನಮ್ಮ ಊರ್ಲಿಂದ ದಿನ 50 ಹುಡುಗರು ಆಟೋಕ್ ಹೋಗ್ಲತ್ತಾರ. ಎಷ್ಟು ದಿನ ಅಂತ ಆಟೋಕ್ ಹೋಗ್ಲಕ್ಕಾಯ್ತು ಸರ್? ಒಂದಿನ ಇಲ್ಲ 2 ದಿನ ಆಟೋಕ್ ಹೋಯ್ತು. ಎಲ್ಲರ ಮಕ್ಕಳು ಮಿಡಲ್ ಕ್ಲಾಸ್ ಸರ್ ಇಲ್ಲಿ. ಅದಕ್ಕೆ ವಿದ್ಯಾರ್ಥಿಗಳು ಬಸ್ಸಿಗೆ ಹೋಗ್ಲಕ್ಕಂತ ಮಾಡ್ಯಾರ ಸರ್. ಒಂದ್ ಬಿ ಬಸ್ ಟೈಮಿಗೆ ಇಲ್ಲ ಸರ್. ಬಸ್ ಬಿ ಕರಿ MLA-ಗಳಿಗೆಲ್ಲ ಲೆಟರ್ ಕೊಟ್ಟಿದ್ದೇವ್ರಿ ಸರ್. DM ಅವ್ರಿಗೆ ಬಿ ಲೆಟರ್ ಕೊಟ್ಟಿದ್ದೇವ್ರಿ. ಅವ್ರು ಹೇಳ್ಯಾರ್ರಿ ನಿಮಗೆ ಈಗ ನಾಳಿಂದ ಹಿಡಿದು ಬಸ್ ಬರ್ತಾ ಅಂತ ಹೇಳತ್ತಾರ. ಇವತ್ತಿಗೆ 15 ದಿವಸ ಆಯ್ತು, ಇನ್ನ ಬಿ ಬಸ್ ಬಂದಿಲ್ಲ, ಏನಿಲ್ಲ. ಅವ್ರಿಗೆ ಫೋನ್ ಹಚ್ಚರಿ ಎತ್ತಲ್ ಹೋಗ್ಯಾರ್ರಿ. ಫೋನ್ ವಿಡಿಯೋ ಕಾಲ್ ಮಾಡಿ ತೋರಿಸ್ಲತ್ತಾರ, ಕಟ್ ಮಾಡತ್ತಾರ್ರಿ ಸರ್. ನಮ್ಮ ಸಮಸ್ಯೆಗಳೆಲ್ಲ ಯಾರು ಇತ್ತು ಅಂದ್ರೆ ಯಾರ ಬಗೆಹರಿಸ್ತಾರೆ ಸರ್? ಬೇಕೇ ಬೇಕು, ಬೇಕೇ ಬೇಕು. ಜಿಲ್ಲೆಯ ಹುಲಸೂರು, ಕಮಠಾಣ ಹಾಗೂ ಮನ್ನಾಯಖೇಳಿ ಗ್ರಾಮ ಪಂಚಾಯತ್ಗಳನ್ನು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಪಟ್ಟಣ ಪಂಚಾಯತ್ಗಳನ್ನಾಗಿ ಮೇಲ್ದರ್ಜೆಗೆ ಏರಿಸಿದ ಸಚಿವ ಸಂಪುಟದ ಸಚಿವರುಗಳಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಖಂಡ್ರೆ ಅವರಿಗೆ ಪೌರಾಡಳಿತ ಸಚಿವ ರಹೀಂ ಖಾನ್ ಅಭಿನಂದನೆ ತಿಳಿಸಿದ್ದಾರೆ. ಈ ಹಿಂದೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಬಸವ ಕಲ್ಯಾಣ ತಾಲೂಕಿನ ಹುಲಸೂರು ನೂತನ ತಾಲೂಕು ಘೋಷಣೆ ಮಾಡಿದ್ದು ರದ್ದಾಗಿತ್ತು. ಬಹು ವರ್ಷಗಳಿಂದ ಜನರ ಬೇಡಿಕೆಗೆ ಸ್ಪಂದಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪಟ್ಟಣ ಪಂಚಾಯತನಾಗಿ ಘೋಷಣೆ ಮಾಡಿದ್ದರು. ಅವರಿಗೆ ಧನ್ಯವಾದಗಳು ಎಂದು ಹೇಳಿದ್ದಾರೆ. ಮೇಲ್ದರ್ಜೆಗೆ ಏರಿಸುವುದರಿಂದ ಸರ್ಕಾರದಿಂದ ಹೆಚ್ಚಿನ ಹಣ ಬರುವುದು, ಇದರಿಂದ ಹೆಚ್ಚಿನ ಅಭಿವೃದ್ಧಿ ಆಗಲು ಸಹಕಾರಿಯಾಗಲಿದೆ ಎಂದು ಹೇಳಿದ್ದಾರೆ. आज मैं बिदर की जनता को बहुत बहुत मुबारक देता हूं, क्योंकि आज बहुत दिनों से 5 साल से जो पेंडिंग पड़ा था, खासकर बसव कल्याण में हुलसूर जो तालुका बना था, पिछले गवर्नमेंट में रिजेक्ट हुआ था, मगर ये गवर्नमेंट सिद्धरामैया जी की गवर्नमेंट में मैं इसको प्रपोजल लेके जाके कैबिनेट में रख के हुलसूर को, कमठाना को, मन्नाखेली को, ये तीनों को ग्राम पंचायत से टाउन पंचायत अपग्रेड कराया हूँ। इसके लिए हमारे डिस्ट्रिक्ट इंचार्ज मिनिस्टर ईश्वर खंडे जी सपोर्ट किए, हमारे चीफ मिनिस्टर भी इसको सपोर्ट किए, और डीके शिवकुमार हमारे डिप्टी सीएम उन्होंने भी सपोर्ट किए, सभी कैबिनेट सपोर्ट की। तो आज बहुत खुशी की लहर है बीदर डिस्ट्रिक्ट में, क्योंकि अपग्रेड है तीनों। इसके लिए मैं पूरी कैबिनेट को, सिद्धरामैया जी को, ईश्वर जी को और डीके शिवकुमार जी को धन्यवाद बोलता हूँ।
बीदर की जनता को भी धन्यवाद बोलता हूँ। बीदर के हिस्ट्री में औराद, भालकी, हुमनाबाद, आपके बसवा कल्याण और आपके साउथ, ये सभी एरिया में जितने कई सालों से पेंडिंग थे वो सभी अपग्रेड कराया हूँ मैं म्यूनसिपलिटी मिनिस्टर होके। बीदर को कॉरपोरेशन भी कराया हूँ। इसके लिए मैं सबको, बीदर की जनता को धन्यवाद बोलता हूँ। इससे बजट बहुत आएगा, पैसा डेवलपमेंट के लिए बहुत आएगा। धन्यवाद। ಕೃಷಿ ಹಾಗೂ ಪಶು ಸಖಿಗಳು ಗ್ರಾಮಗಳಿಗೆ ಭೇಟಿ ನೀಡಿ ಅಲ್ಲಿನ ಜನರಿಗೆ ನರೇಗಾ ಯೋಜನೆ ಅಡಿ ಇರುವ ಕೃಷಿ ಹೊಂಡ, ಬದು ನಿರ್ಮಾಣ, ತೋಟಗಾರಿಕೆ ಬೆಳೆಗಳು, ರೇಷ್ಮೆ ಕೃಷಿ ಮತ್ತು ಅರಣ್ಯ ಸಸಿಗಳನ್ನು ನೆಡುವುದು, ದನದ ಕೊಟ್ಟಿಗೆ, ಗೊಬ್ಬರ ಗುಂಡಿ ಮತ್ತು ಜಾನುವಾರು ಶೆಡ್ ನಿರ್ಮಾಣದ ಕುರಿತು ಮಾಹಿತಿ ನೀಡಬೇಕು ಎಂದು ಬೀದರ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮಾಣಿಕ್ ರಾವ್ ಪಾಟೀಲ್ ತಿಳಿಸಿದರು. ಅವರು ಗುರುವಾರ ಬೀದರ್ ತಾಲೂಕ್ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ನರೇಗಾ ಹಾಗೂ ಇತರ ಒಗ್ಗೂಡಿಸುವಿಕೆ ಯೋಜನೆಯಡಿಯಲ್ಲಿ ಕೃಷಿ ಹಾಗೂ ಪಶು ಸಖಿ ಸಿಬ್ಬಂದಿಗಳಿಗೆ ಆಯೋಜಿಸಿದ ಒಂದು ದಿನದ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ NRLM ಮತ್ತು ತಾಲೂಕ್ ಪಂಚಾಯತಿ ಸಿಬ್ಬಂದಿಗಳು ಹಾಜರಾಗಿದ್ದರು. ಬೀದರ್ ದಕ್ಷಿಣ ಕ್ಷೇತ್ರದ ಕಮಟಾಣ ಹಾಗೂ ಮನ್ನಾಖೇಳಿ ಗ್ರಾಮ ಪಂಚಾಯಿತಿಗಳನ್ನು ಸರ್ಕಾರ ಪಟ್ಟಣ ಪಂಚಾಯತಿನಾಗಿ ಮೇಲ್ದರ್ಜೆಗೇರಿಸಿದೆ. ಕಳೆದ 2.5 ವರ್ಷಗಳಿಂದ ನಾನು ಇದಕ್ಕಾಗಿ ಮಾಡುತ್ತಿದ್ದ ಸತತ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ ಎಂದು ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಕಮಟಾಣ ಹಾಗೂ ಮನ್ನಾಖೇಳಿ ಗ್ರಾಮ ಪಂಚಾಯತ್ಗಳನ್ನು ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೇರಿಸಲು ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಂಡಿರುವುದು ಸ್ವಾಗತಾರ್ಹ. ದಕ್ಷಿಣ ಕ್ಷೇತ್ರವು ಸಂಪೂರ್ಣ ಹಳ್ಳಿಗಳಿಂದಲೇ ಕೂಡಿದೆ. ಮೊದಲ ಬಾರಿಗೆ ಇಲ್ಲಿ 2 ಹೋಬಳಿ ಕೇಂದ್ರಗಳಿಗೆ ಪಟ್ಟಣ ಪಂಚಾಯಿತಿ ಭಾಗ್ಯ ದೊರಕಿದೆ. ಹೆಚ್ಚು ಜನಸಂಖ್ಯೆ ಇರುವ 2 ಗ್ರಾಮಗಳ ಜನತೆಗೆ ಉತ್ತಮ ಮೂಲಸೌಕರ್ಯ ಒದಗಿಸಿ ಹೆಚ್ಚಿನ ಅಭಿವೃದ್ಧಿಪಡಿಸಲು ಇದರಿಂದ ಬಲ ತುಂಬಿದಂತಾಗಿದೆ ಎಂದು ಹೇಳಿದ್ದಾರೆ. ಕಮಟಾಣ ಮನ್ನಾಖೇಳಿ ಪಟ್ಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೇರಿಸಲು ನಾನು ಶಾಸಕನಾದಾಗಿನಿಂದ ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನ ಮಾಡುತ್ತಿದ್ದೇನೆ. ಹಿಂದಿನ ವಿಧಾನಸಭೆ ಅಧಿವೇಶನಗಳಲ್ಲಿ ಸಹ ಕ್ಷೇತ್ರದ ಜನರು ಹಿತದ ಈ ವಿಷಯ ಪ್ರಸ್ತಾಪಿಸಿ ಸರ್ಕಾರದ ಗಮನ ಸೆಳೆದಿದ್ದೇನೆ. ಸ್ಥಳೀಯ ಗ್ರಾಮ ಪಂಚಾಯತ್ ಪ್ರತಿನಿಧಿಗಳು ಪ್ರಮುಖ ನಿಯೋಗದೊಂದಿಗೆ ಪೌರಾಡಳಿತ ಸಚಿವರಿಗೆ ಭೇಟಿ ಮಾಡಿ ಮನವಿ ಮಾಡಲಾಗಿತ್ತು. ಸಚಿವ ಸಂಪುಟದಲ್ಲಿ ಇದಕ್ಕೆ ಸಮ್ಮತಿ ನೀಡಿದ್ದಕ್ಕಾಗಿ ಕ್ಷೇತ್ರದ ಜನರ ಪರವಾಗಿ ಸರ್ಕಾರಕ್ಕೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಪೌರಾಡಳಿತ ಸಚಿವ ರಹೀಂ ಖಾನ್ ಅವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ಬೆಲ್ದಾಳೆ ಹೇಳಿದ್ದಾರೆ. ಪಂಚಾಯಿತಿಯಾಗಿ ಮೇಲ್ದರ್ಜೆಗೇರುವ 2 ಕೇಂದ್ರಕ್ಕೆ ಬರುವ ದಿನಗಳಲ್ಲಿ ಮೂಲ ಸೌಕರ್ಯ ಕಾಮಗಾರಿಗೆ ಹೆಚ್ಚಿನ ಅನುದಾನ ಬಂದು ಅಭಿವೃದ್ಧಿಗೆ ವೇಗ ಸಿಗಲು ಅನುಕೂಲವಾಗುತ್ತದೆ. ಈ ಹಿಂದೆ ಬೊಮ್ಮಾಯಿ ಸರ್ಕಾರದಲ್ಲಿ ಬೀದರ್ ನಗರಸಭೆ ಮಹಾನಗರ ಪಾಲಿಕೆ ಮಾಡುವ ಘೋಷಣೆ ಮಾಡಿದ್ದು, ಬೀದರ್ ಪಾಲಿಕೆ ದಕ್ಷಿಣ ಕ್ಷೇತ್ರವು 3 ಗ್ರಾಮ ಪಂಚಾಯತ್ಗಳಾಗಿ 8 ಹಳ್ಳಿಗಳಿಗೆ ಸೇರಿವೆ. ಇವುಗಳಿಗೂ ಸಹ ಹೆಚ್ಚಿನ ಅನುದಾನ ಬರುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಲು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಸುನಿಲ್ ಸಂಗಂ ಒತ್ತಾಯಿಸಿದರು. ಶುಕ್ರವಾರ ಇಲ್ಲಿಯ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಿಂದಿನಿಂದ ನಡೆದುಕೊಂಡು ಬಂದಿರುವ ಪರಂಪರೆಯಂತೆ ಯಾರು ಕೆಪಿಸಿಸಿ ಅಧ್ಯಕ್ಷರಾಗಿರುತ್ತಾರೆ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಲಾಗುತ್ತದೆ. 2023ರಲ್ಲಿ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ವಿಧಾನಸಭಾ ಚುನಾವಣೆ ನಡೆಸಿ ಸ್ಪಷ್ಟ ಬಹುಮತ ಪಡೆದ ಕಾಂಗ್ರೆಸ್
ಪಕ್ಷ ಅಧಿಕಾರಕ್ಕೆ ಬರಲು ಕಾರಣವಾಗಿದೆ. ಅಂದೇ ಡಿಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಗಳನ್ನಾಗಿ ಮಾಡಬೇಕಾಗಿತ್ತು. ಆದರೆ ಹಾಗೆ ಆಗಲಿಲ್ಲ. ಪಕ್ಷದ ಹೈಕಮಾಂಡ್ನ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ 50-50 ಎಂದು ನಿರ್ಧಾರ ತೆಗೆದುಕೊಂಡು ಮೊದಲನೇ 2.5 ವರ್ಷದ ಅವಧಿಯ ಸಿದ್ದರಾಮಯ್ಯ, ನಂತರ ಡಿಕೆ ಶಿವಕುಮಾರ್ ಎಂದು ಕೆಲವು ಪಕ್ಷದ ವರಿಷ್ಠರ ಸಮ್ಮುಖದಲ್ಲಿ ಒಪ್ಪಂದವಾಗಿತ್ತು. ಆ ಒಪ್ಪಂದದ ಪ್ರಕಾರ ಈಗ ಸಿದ್ದರಾಮಯ್ಯ ಅವರನ್ನು ಬದಲಾವಣೆ ಮಾಡಿ ಡಿಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಎಂದರು. ಈ ಹಿಂದೆಯೂ ಹಲವು ಸಾರಿ ಕೆಪಿಸಿಸಿ ಅಧ್ಯಕ್ಷರನ್ನಾಗಿರುವವರನ್ನು ಮುಖ್ಯಮಂತ್ರಿಗಳನ್ನಾಗಿ ಮಾಡಿರಲಿಲ್ಲ. ಕಾರಣ ಆ ಸಮಯದಲ್ಲಿ ಪಕ್ಷದ ಶಾಸಕರ ಸಂಖ್ಯೆ ಬಲ ಕಡಿಮೆ ಇರುವುದರಿಂದ ಆಗಿಲ್ಲ ಎಂದು ಅವರು 2023ರಲ್ಲಿ ರಾಜ್ಯದಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪೂರ್ಣ ಬಹುಮತ ಪಡೆದು ಸರ್ಕಾರ ರಚಿಸಲು ಸಾಧ್ಯವಾಗಿದೆ ಎಂದು ತಿಳಿಸಿದರು. ಒಪ್ಪಂದವಾಗಿದ್ದಂತೆ ಈಗ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದರೆ ಭವಿಷ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ಕಾಲ ಇಲ್ಲ ಎಂದು ತಿಳಿಸಿದರು. ದಿವಂಗತ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರು ಅವಧಿಯಿಂದಲೂ ನಿಷ್ಠೆ, ಪ್ರಾಮಾಣಿಕವಾಗಿ ಪಕ್ಷದ ಸಂಘಟನೆ ಹಾಗೂ ಅವರಿಗೆ ಪಕ್ಷ ವಹಿಸಿಕೊಟ್ಟು ಜವಾಬ್ದಾರಿಯನ್ನು ಪ್ರಾಮಾಣಿಕ ವಹಿಸಿ ಪಕ್ಷಕ್ಕೆ ಬಲ ತಂದು ಕೊಟ್ಟಿದ್ದು ಡಿಕೆ ಶಿವಕುಮಾರ್ ಎಂದು ತಿಳಿಸಿದ್ದಾರೆ. ಪಕ್ಷಕ್ಕೆ ಯಾವ ಸಮಯಕ್ಕೆ ಕಷ್ಟ ಸ್ಥಿತಿ ಎದುರಾದಾಗ ಪಕ್ಷದ ವರಿಷ್ಠ ಅಣಿಯಂತೆ ನಡೆದುಕೊಂಡು ತಮ್ಮ ಶಕ್ತಿಯನ್ನು ತೋರಿಸಿ ಹಲವಾರು ನಿರ್ದೇಶನಗಳಿವೆ ಎಂದು ಹೇಳಿದರು. 8 ಬಾರಿ ಶಾಸಕರಾಗಿ 5 ಸಾರಿ ಸಚಿವರಾಗಿ ಸೇವೆ ಸಲ್ಲಿಸುತ್ತಿರುವ ಡಿಕೆ ಶಿವಕುಮಾರ್ ಜನಮಾನಸದಲ್ಲಿ ಉಳಿದುಕೊಂಡು ರಾಜ್ಯದ ಜನರ ನಂಬಿಕೆ, ವಿಶ್ವಾಸ ಪಡೆದಿದ್ದ ಅವರನ್ನು ಪಕ್ಷದ ವರಿಷ್ಠರು ಒಪ್ಪಿಗೆ ಆಗದಂತೆ ಇನ್ನುಳಿದ 2.5 ವರ್ಷದ ಅವಧಿಗಾಗಿ ಮುಖ್ಯಮಂತ್ರಿಗಳನ್ನಾಗಿ ಮಾಡಿ ಜನರ ವಿಶ್ವಾಸ ಪಡೆಯಲು ಮನವಿ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಯುವ ಮುಖಂಡರಾದ ತುಕಾರಾಮ್ ತಳಮಡಗಿ, ರಾಜ್ಕುಮಾರ್ ಸಾಗರ್, ತುಕಾರಾಮ್ ಮಹಾರಾಜ್ ಇದ್ದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ವತಿಯಿಂದ ಸರ್, ನನ್ನ ಹೆಸರು ಸುನೀಲ್ ಸಂಗಮ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ. ಈ ಪ್ರೆಸ್ ಮೀಟಿಂಗ್ ಮಾಡೋ ಉದ್ದೇಶ ಏನೆಂದರೆ, ತುಕಾರಾಮ್ ಮುತ್ತಂಗಿಕರ್, ರಾಜ್ಕುಮಾರ್ ಸಾಗರ್ ಅಂತೇಳಿ ಪತ್ರಿಕೆ ಮುಖಾಂತರ ನಮ್ಮ ಸಂಘಟನೆ ವತಿಯಿಂದ ಡಿಕೆ ಶಿವಕುಮಾರ್ ಅವರಿಗೆ ಭಾಳ ಅನ್ಯಾಯ ಆಗ್ತಾ ಇದೆ. ಅವರು ಪಕ್ಷದಲ್ಲಿ ನಿಷ್ಠವಾಗಿ ದುಡಿದಿದ್ದಾರೆ ಮತ್ತು ಭಾಳ ಕಷ್ಟದ ಕಾಲದಲ್ಲಿ ಅವರು ಒಂದು ಪಕ್ಷಕ್ಕೆ ಜಯ ತಂದು ಕೊಟ್ಟವರಾಗಿರ್ತಾರೆ. ನಾನು ಮೂಲತಃ ಕಾಂಗ್ರೆಸ್ದವರು, ನಮ್ಮ ತಂದೆಯಿಂದ ನಾನು ಕಾಂಗ್ರೆಸ್ನಲ್ಲಿ ಇದ್ದವರು ಹಾಗೂ ಇತ್ತೀಚೆಗೆ ನಮ್ಮ ದಲಿತ ಸಂಘಟನೆಯಲ್ಲಿ ಸೇರಿಕೊಂಡಿದ್ದೀನಿ. ಅದಕ್ಕೋಸ್ಕರ ಇವರ ಏನು ಒಳ ಒಪ್ಪಂದ ಇದೆ ಅದನ್ನು ಸರಿಪಡಿಸಿ ಮುಂದಿನ ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ CM ಸ್ಥಾನ ಕೊಡಬೇಕಂತೇಳಿ ನಮ್ಮ ದಲಿತ ಸಂಘಟನೆ ವತಿಯಿಂದ ನಾನು ಕೇಳ್ತೀನಿ. ಮಾಧ್ಯಮವರಿಂದ ನಾವು ಕೇಳ್ತೀವಿ. ಸಿದ್ದರಾಮಯ್ಯ ಅವರು 50-50 ಆಗ್ತದೆ ಅಂತೇಳಿ ನಮಗೆ ಮಾಧ್ಯಮ ಹೌದು ಸರ್. ಅದಕ್ಕೆ ಆಲ್ರೆಡಿ 2 ದಿವಸ ಕೆಳಗೆ ಏನದಂದ್ರೆ ಡಿ.ಕೆ. ಅವರು ಆ ಸಂಖ್ಯೆ ಬಲ ತೋರ್ಸಂದಾಗ ತೋರಿಸ್ತಾರೆ, ಇವ್ರು ತೋರ್ಸಕ್ ಬಿಡುತ್ತೆ ಇಲ್ಲ ಕರೆದಿದ್ದಾರೆ. ಹೋಗ್ಬಿಟ್ಟು ಅಲ್ಲಿ ಡಿಸೈಡ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಬಟ್ ಅವ್ರು ಏನು ಕರೆದ್ರು ಏನು ಬಿಟ್ಟರು, ಬಟ್ ನಮ್ಗೆ 50-50 ಅಂತೇಳಿ ಮಾತು ಕೊಟ್ಟಿದ್ರು. ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು, ಇಲ್ಲಾಂದ್ರೆ ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ನಾವು ಮುಂದೆ ನಿಲ್ಲುವಂದ್ರೆ ಮುಂದೆ ಇದು ಕಾಂಗ್ರೆಸ್ ಲೋಕದವ್ರು ಇದ್ದಾರೆ, ಹಿಂಗೆ ಒಬ್ಬರ ಮೇಲೆ ಒಬ್ರು ಹಾಕೊಂಡು ಹೋಗ್ತಾರ ಅನ್ನೋ ಒಂದು ನಂಬಿಕೆ ಜನರ ಬರ್ತದೆ. ಜನರ ನಂಬಿಕೆ ನಮ್ಮ ನಂಬಿಕೆ. ಇಂದಿನ ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.